ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रतोऽस्म्यहम्। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमा सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ಭಗವದ್ಭಕ್ತರು ತತ್ವಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯಾ ತಿಥಿ. ಬಹಳ ಒಳ್ಳೆಯ ದಿವಸ. ಪಿತೃಗಳಿಗೆ ತರ್ಪಣವನ್ನ ಕೊಟ್ಟು ಅವರನ್ನ ಸಂತೋಷಪಡಿಸಿ ಪಿತೃದೇವತೆಗಳ ಅನುಗ್ರಹದಿಂದ ಸಕಲ ಸಂಪತ್ತುಗಳನ್ನು ಹೊಂದುವಂತಹ ತಿಥಿ ಅಮಾವಾಸ್ಯಾ ತಿಥಿ. ಆಷಾಢ ಕೃಷ್ಣ ಅಮಾವಾಸ್ಯಾ ತಿಥಿ
ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ, ದಿವಸಿ ಗೌರಿ ಪೂಜೆ. 2026ನೇ ಇಸ್ವಿಯಲ್ಲಿ ಇಂದು 12ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ವೇದಾಂತ ಪ್ರೌಢ ಗ್ರಂಥ ವೇದಾಂತ ದರ್ಶನದಲ್ಲಿ ಅತ್ಯಂತ ಮೇಲುಗತಿಯಾಗಿರುವ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಎಷ್ಟು ಚೆನ್ನಾಗಿದೆ. ನೈಷ್ಕರ್ಮ್ಯ ಸಿದ್ಧಿ ಉತ್ತಮ ಜಿಜ್ಞಾಸುಗಳಿಗೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಬ್ರಹ್ಮೈವೇದಂ ವಿಶ್ವಂ, ಈಶಾವಾಸ್ಯಮಿದಂ ಸರ್ವಂ, ಆತ್ಮಾವಾಯಿತಗಂ ಸರ್ವಂ ಅನ್ನುವಂತ ವೇದಾಂತ ಸಂದೇಶಗಳ ಅರ್ಥಗಳನ್ನ, ರಹಸ್ಯಗಳನ್ನ ಬಿಡಿಸಿ ತಿಳಿಯುವಂತ ವಿಚಾರ ಪ್ರಧಾನವಾದ ಗ್ರಂಥ. ಯಾರು ಉತ್ತಮಾಧಿಕಾರಿಗಳು, ಯಾರು ನಿಜವಾದ ಮುಮುಕ್ಷ ಸಾಧಕರು, ಯಾರು ತುಂಬಾ ವಿವೇಕ ಸಾಧಕರಾಗಿದ್ದಾರೆಯೋ ಅಂಥವರಿಗೆ ಅಹಂ ಬ್ರಹ್ಮಾಸ್ಮಿ, ಮಾಯಾಮಾತ್ರಮಿದದ್ವೈತಂ ಅದ್ವೈತಂ ಪರಮಾರ್ಥತಃ ಎನ್ನುವ ಭಗವಾನ್ ಗೌಡಪಾದಾಚಾರ್ಯರ ಸಂದೇಶವನ್ನ ವಿವರಿಸಿ ತಿಳಿಸುತ್ತಿರುವಂತ ಮಹಾಪ್ರಾಸಾದಿಕ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಅದರ ಕುರಿತು ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಾನಿರಾಜ್ಞಬ್ಧರಿತ್ರ್ಯಂತಂ ತತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ 3ನೇ ಅಧ್ಯಾಯ 52ನೇ ಶ್ಲೋಕ. ಶುರು ಮಾಡ್ತಾ ಇದ್ದೇನೆ. 3:52. ದಯವಿಟ್ಟು ಪುಸ್ತಕ ಇದ್ರೆ ನೋಡ್ಕೊಳ್ಳಿ, ನಿಧಾನವಾಗಿ ಹೇಳ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರಮಾಣವ್ಯವಹಾರೋಯಂ ಸರ್ವಯೇವ ಪರಾಜ್ಯತಃ ಸುವಿಚಾರ್ಯಾಪ್ಯತೋನೇನ ಯುಷ್ಮದ್ಯೇವ ದಿದಕ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. 51ನೇ ಶ್ಲೋಕ ಅರ್ಥವಾಗಿದೆ ಅನ್ಕೊಳ್ತೇನೆ. 51ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರತ್ಯಕ್ಷಸ್ಯ ಪರಾಗ್ತ್ವಾತ್ ನ ಸಂಬಂಧ ಗ್ರಹಣಂ ಯತಃ ಆತ್ಮನೋತೋನು ಮಿಥ್ಯಾಸ್ಯ ಅನುಭವೋ ನ ಕಥಂಚನ. ಹೇಳಿದ್ದೇವೆ. ಪ್ರತ್ಯಕ್ಷ ಪ್ರಮಾಣಗಳು ಪರಾಗ್ ವಿಷಯವಾಗಿವೆ. ಇದರಿಂದ ಆತ್ಮನ ಸ್ವರೂಪವನ್ನ, ಸಂಬಂಧವನ್ನ ತಿಳಿಯಲು ಸಾಧ್ಯವಿಲ್ಲ. ಯಾವಾಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಆತ್ಮನ ಗೋಚರ ಅಲ್ಲವೋ ಅನುಮಿತ್ಯ ಅನುಮಾನ ಪ್ರಮಾಣದಿಂದಲೂ ಅಸ್ಯ ಆತ್ಮನ ಅನುಭವವು ನ ಕಥಂಚನ. ಇದೊಂದು ಇಂದಿನ ಅಧ್ಯಾತ್ಮ ಸಾಧಕರಿಗೆ ಅದ್ಭುತವಾದ ಸಂದೇಶ ಭಗವಾನ್ ಸುರೇಶ್ವರಾಚಾರ್ಯರಿಂದ. ಎಲೈ ಅಧ್ಯಾತ್ಮ ಸಾಧಕರೇ, ನೀವುಗಳು ವೇದಾಂತದ ಸಂದೇಶಗಳನ್ನ ಪ್ರತ್ಯಕ್ಷ ಪ್ರಮಾಣಗಳಿಂದ ಅರ್ಥ ಮಾಡಿಕೊಳ್ಳುವುದು ಕೊಡಬಾರದು. ಫಸ್ಟ್ ಪಾಯಿಂಟ್, ಅಹಂ ಬ್ರಹ್ಮಾಸ್ಮಿ ತೋರಿಸಿ ಅಂದ್ರೆ ಏನ್ ತೋರಿಸೋದು? ನನ್ನ ಕೈನಲ್ಲಿ ಒಂದು ಚಿನ್ನದ ಉಂಗುರ ಇದೆ, ತೋರಿಸಿ ನೋಡಿ, ತೋರಿಸ್ಬೋದು. ನಮ್ಮ ಮನೆಗೆ ಒಂದು ಆನೆ ಸಾಕ್ತಾ ಇದ್ದೇವೆ, ತೋರಿಸ್ಬೋದು. ಆದರೆ ಪರಬ್ರಹ್ಮ ತತ್ವವನ್ನ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಕಾಣಲು ಸಾಧ್ಯವಿಲ್ಲ. ಅನುಭವದಿಂದಲೇ ಕಾಣಬೇಕು. ಅನುಭವಕ್ಕೆ ಮಾರ್ಗದರ್ಶನ ಮಾಡುವಂತಹದ್ದೇ ಶಾಸ್ತ್ರ. ಇವತ್ತಿನ ಶ್ಲೋಕ ಓದ್ತಾ ಇದ್ದೇನೆ. 52ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ
ಪ್ರಮಾಣವ್ಯವಹಾರೋಯಂ ಸರ್ವ ಏವ ಪರಾಜ್ಯತಃ ಸುವಿಚಾರ್ಯಾಪ್ಯತೋ ನೀನ ಯುಷ್ಮದ್ಯೇವ ದಿದೃಕ್ಷ್ಯತೆ ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಇದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಕೆಲವು ವಿದ್ವಾಂಸರು, ಪಂಡಿತೋತ್ತಮರು, ವಿಮರ್ಶಕರು ಮಾತಾಡ್ತಾರೆ ಅದ್ವೈತ ವೇದಾಂತ ತಪ್ಪು, ಅದ್ವೈತ ವೇದಾಂತವು ಸರಿಯಾಗಿಲ್ಲ, ಶಂಕರರ ಅದ್ವೈತ ವೇದಾಂತವನ್ನ ಯಾರೂ ನಂಬುವುದಕ್ಕೆ ಸಾಧ್ಯವಿಲ್ಲ, ಅದ್ವೈತ ವೇದಾಂತ ಸತ್ಯವಾಗಿದ್ದ ಪಕ್ಷದಲ್ಲಿ ಪ್ರೂವ್ ಮಾಡಿ ಅಂತಾರೆ. ಪ್ರೂವ್ ಅಂದ್ರೇನು? ಕಣ್ಣಿಂದ ತೋರಿಸಿ ಎಲ್ಲವೂ ಅದ್ವೈತ ಬ್ರಹ್ಮವಾಗಿದೆ ಎನ್ನುವುದನ್ನ ತೋರಿಸಿ ಅಂತಾರೆ. ನಮ್ಮ ಮೊದಲೇ ಹೇಳ್ತೇವೆ, ಇದನ್ನ ನೀವು ಕಣ್ಣುಗಳಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕಣ್ಣಿನ ಇತಿಮಿತಿ ತುಂಬಾ ಪರಿಚ್ಛಿನ್ನ. ಹಾಲಿಗೆ ಸಕ್ಕರೆ ಹಾಕಿದಾರೋ ಇಲ್ವೋ ಎನ್ನುವುದನ್ನ ಕಣ್ಣು ಹೇಳುತ್ತಾ? 1 ಲೋಟ ಹಾಲು, 2 ಲೋಟ ಕಾಫಿ, 3 ಲೋಟ ಟೀ ತಂದಿದ್ದಾರೆ. ಕಾಫಿ ಕೂಡ ಹೇಳ್ತಾರೆ ನಮಗೆ ಡಯಾಬಿಟಿಸ್ ಇದೆ, ಸಕ್ಕರೆ ಹಾಕಬೇಡಿ, ಹಾಕಿಲ್ಲ. 2 ಲೋಟಕ್ಕೆ ಸಕ್ಕರೆ ಹಾಕಿಲ್ಲ, 2 ಲೋಟ ಸಕ್ಕರೆ ಹಾಕಿಲ್ಲ. 4 ಲೋಟ ಹಾಲು, ಸಕ್ಕರೆ ಹಾಕಿರುವಂತಹದ್ದೆರಡು, ಹಾಕದೇ ಇರುವಂತಹದ್ದೆರಡು. ಕೊಟ್ಟು ಬಾರಪ್ಪ ಅಂದ್ರು. ಆ ಹುಡುಗ ತಂದು ಕೊಡ್ತಾ ಇದ್ದಾನೆ. ಏನಪ್ಪ ಯಾವ್ದು ಸಕ್ಕರೆ ಹಾಕಿದಾರಪ್ಪ? ನನಗೆ ಗೊತ್ತಿಲ್ಲ ಸರ್, ನಮ್ಮ ಅಜ್ಜಿ ಕೊಟ್ಟು ತಂದೆ ಅಂತಾನೆ. ಎಲ್ಲ ತಂದು ಇದ್ದಾನೆ. ಒಂದೇ ತರಹ ಲೋಟ, ಒಂದೇ ಸೈಜು, ಒಂದೇ ಕ್ವಾಂಟಿಟಿ ಕಾಫಿ, ಹಾಲು, ಟೀ ಇದೆ. ಕಣ್ಣು ಎಷ್ಟೇ ಚುರುಕಾಗಿದ್ದರೋ, ಕನ್ನಡಕ ಹಾಕೊಂಡು ನೋಡಿದರು, ಆ ಕಣ್ಣಿಗೆ ಯಾವ ಹಾಲಿಗೆ ಸಕ್ಕರೆ ಹಾಕಿದ್ದಾರೆ, ಯಾವ ಕಾಫಿಗೆ ಸಕ್ಕರೆ ಹಾಕಿದ್ದಾರೆ, ಯಾವ ಟೀಗೆ ಸಕ್ಕರೆ ಹಾಕಿದ್ದಾರೆ ಎನ್ನುವುದನ್ನ ಹೇಳಲು ಸಾಮರ್ಥ್ಯವಿದೆ. ಅದು ಒಂದು ವಿಷಯ ತಿಳ್ಕೊಂಬಿಡಿ. ಶಾಂಕರಾದ್ವೈತ ವೇದಾಂತ ದರ್ಶನವನ್ನ ಗೌಡಪಾದರು, ಶಂಕರು, ಸುರೇಶ್ವರಾಚಾರ್ಯರವರು ಉಪದೇಶಿಸಿರುವ ಅದ್ವೈತ ವೇದಾಂತ ಸಂದೇಶವನ್ನ ನಾವುಗಳು ಅನುಭವದಿಂದ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಪ್ರಮಾಣ ವೇದಾಂತ ಶಾಸ್ತ್ರ, ಅದನ್ನೇ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನ ಯುಕ್ತಿಯಿಂದ, ಉಪಪತ್ತಿಯಿಂದ, ಅನುಭವದ ಅಂಚಿನಲ್ಲಿ ವಿಚಾರ ಮಾಡಬೇಕು, ಮನನ. ಹಾಗೆ ಮಾಡ್ತಾ ಬಂದ್ರೆ ಅನುಭವದಲ್ಲಿ ಬರುತ್ತದೆ ಸತ್ಯಂ ಅಹಂ ಬ್ರಹ್ಮಾಸ್ಮಿ. ಇದು ಪ್ರದರ್ಶನ ಪರವಲ್ಲ. ನಾನು ಬ್ರಹ್ಮವಾಗಿದ್ದೇನೆ ಎನ್ನುವುದನ್ನ ಜನಗಳ ಮುಂದೆ ತೋರಿಸಲು ಸಾಧ್ಯವಿಲ್ಲ, ತೋರಿಸಬೇಕಾದ್ದಿಲ್ಲ. ಉದ್ಧರೇತೆ ಆತ್ಮನ ಆತ್ಮಾನಂ. ಮತ್ತು ಅದ್ವೈತ ವೇದಾಂತವನ್ನ ಇತರರಿಗೆ ತಿಳಿಸುವಾಗ ವೇದಾಂತದ ಮುಖಾಂತರವಾಗಿ ಜ್ಞಾಪಿರ್ತೇನೆ. ಮುಂದುವರಿಸ್ತಾ ಇದ್ದೇನೆ. 52ನೇ ಶ್ಲೋಕ ಬಹಳ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರಮಾಣವ್ಯವಹಾರೋಯಂ ಸರ್ವ ಏವ ಪರಾಜ್ಯತಃ ಸುವಿಚಾರ್ಯಾಪ್ಯತೋ ನೇನ ಯುಷ್ಮದ್ಯೇವ ದಿದೃಕ್ಷ್ಯತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಯಾವುದೇ ಬ್ರಹ್ಮಜ್ಞಾನಿಗಳನ್ನ ನೋಡಿ ನೀವು, ಆ ಬ್ರಹ್ಮಜ್ಞಾನಿಗಳೆಲ್ಲರೂ ಕೂಡ ನಮ್ಮಂತೆ ಇರ್ತಾರೆ. ಶಂಕರಾಚಾರ್ಯರಿರ್ಬೋದು, ಗೋವಿಂದ ಭಗವತ್ಪಾದಾಚಾರ್ಯರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಎಲ್ಲ ಬ್ರಹ್ಮಜ್ಞಾನಿಗಳು ಕೂಡ ನಮ್ಮಂತೆಯೇ ಕಾಣಿಸ್ತಾರೆ. ಒಬ್ಬ ಬ್ರಹ್ಮಜ್ಞಾನಿ ಮಧ್ಯ ಕೂತ್ಕೊಂಡಿದ್ದಾನೆ, ಒಂದು 50 ಜನ ಅದ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಫೋಟೋ ಹಿಡಿದ್ರೆ ಇವನು ಬ್ರಹ್ಮಜ್ಞಾನಿ, ರಮಣ ಮಹರ್ಷಿ ಬ್ರಹ್ಮಜ್ಞಾನಿ ಅಂತೇವೆ. ಏನ್ ಕಾಣಿಸುತ್ತೆ ನಮ್ಗೆ? ನಮ್ಮಂತೆ. ಅವ್ರಿಗೂ ಬ್ರಹ್ಮಜ್ಞಾನಿಗಳಿಗೂ 2 ಕೈ, 10 ಬೆಟ್ಟು, 2 ಕಣ್ಣು, 2 ಮೂಗು, 1 ಬಾಯಿ. ಏನು ವ್ಯತ್ಯಾಸ?
ಅವರು ನಮ್ಮಂತೆ ಎಲ್ಲಾ ವ್ಯವಹಾರವನ್ನು ಬ್ರಹ್ಮಜ್ಞಾನ ಎನ್ನುವಂತಹದ್ದು ಸ್ವಾನುಭವಕ್ಕೆ ನಿಶ್ಚಿತವಾಗಿರುವ ತಿಳುವಳಿಕೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಎಲ್ಲ ಮಾಡ್ತಾನೆ. ಎಲ್ಲ ಮಾಡ್ತಾ ಇದ್ದರು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಸಾಕು. ಮತ್ತೊಮ್ಮೆ ಶ್ಲೋಕವನ್ನು ಓದಿ ಪದಚ್ಛೇದವನ್ನು ಮಾಡ್ತೇನೆ. ಬಹಳ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರಮಾಣ ವ್ಯವಹಾರೋಯಂ ಸರ್ವ ಏವ ಪರಾಜ್ಯತಃ ಸುವಿಚಾರ್ಯಾಪ್ಯತೋನೇನ ಯುಷ್ಮದ್ಯೇವ ದಿದಕ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. ಅದ್ವೈತ ವೇದಾಂತಾನುಭವವನ್ನ ಪಡೆಯಬೇಕಾದರೆ ನಾವುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠಾದ ಸದ್ಗುರುಗಳಿಂದ ಶಾಂಕರ ಭಾಷ್ಯ ಪ್ರವಚನಗಳನ್ನ ಕೇಳಬೇಕು. ಆ ಕೇಳಿದ್ದನ್ನ 10 ಜನ ಕೂತ್ಕೊಂಡು ಮನನ ಮಾಡಬೇಕು. ಅನಂತರ ತಾನೊಬ್ಬನೇ ಕೂತ್ಕೊಂಡು ಅನುಭವ ಪಡ್ಕೊಂಡು ಕೃತಾರ್ಥರಾಗಿ. ಏನ್ ಬ್ರಹ್ಮಜ್ಞಾನಿ ಅಂತ ಮಾತ್ರಕ್ಕೆ ಒಪ್ಪತ್ತೂಟ ಮಾಡಬೇಕು. ಬ್ರಹ್ಮಜ್ಞಾನಿ ಅಂತ ಆಗ್ಬಿಟ್ರೆ ಮುಂಡನ ಮಾಡಿಸ್ಕೊಳ್ಬೇಕು. ಬ್ರಹ್ಮಜ್ಞಾನಿ ಅಂತಾದ್ರೆ ಸಿನಿಮಾಕ್ ಹೋಗ್ಬಾರ್ದು. ಬ್ರಹ್ಮಜ್ಞಾನಿ ಅಂತಾದ್ರೆ ಖಾರ ತಿನ್ಬಾರ್ದು. ಯಾವುದು ಸಮಯವಿಲ್ಲ. ಬ್ರಹ್ಮಜ್ಞಾನಿ ಈಸ್ ಆಸ್ ಸಿಂಪಲ್ ಆಸ್ ಆರ್ಡಿನರಿ ಪೀಪಲ್. ಆ ಬ್ರಹ್ಮಜ್ಞಾನ ತನ್ನ ಅನುಭವದಲ್ಲೇ ನೆಲೆಗೊಂಡಿರುವ ನಿಶ್ಚಯ ಜ್ಞಾನ. ಮತ್ತೊಮ್ಮೆ ಶ್ಲೋಕ ಬರ್ತೇನೆ, ತುಂಬಾ ಚೆನ್ನಾಗಿದೆ. 5 ಸಲ ಆಯ್ತು. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಪ್ರಮಾಣ ವ್ಯವಹಾರೋಯಂ ಸರ್ವ ಏವ ಪರಾಜ್ಯತಃ ಸುವಿಚಾರ್ಯಾಪ್ಯತೋನೇನ ಯುಷ್ಮದ್ಯೇವ ದಿದಕ್ಷತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಮಾಣ ವ್ಯವಹಾರ ಅಯಂ ಸರ್ವ ಏವ ಪರಾಕ್. ಕಕಾರ ಅಂತ ಪರಾಕ್ ಯತಃ ಆರಾಯ್ತು. ಸುವಿಚಾರ್ಯ ಅಪಿ ಅತಃ ಅನೇನ 10. ಯುಷ್ಮದಿ ಏವ ದಿದೃಕ್ಷತೆ 3. 13 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಮತ್ತೊಮ್ಮೆ ಪದ ವಿಭಾಗವನ್ನು ಮಾಡ್ತೇನೆ, ಗುರ್ತು ಮಾಡ್ಕೊಳ್ಳಿ. ಪ್ರಮಾಣ ವ್ಯವಹಾರ ಅಯಂ ಸರ್ವ ಏವ ಪರಾಕ್ ಯತಃ ಸುವಿಚಾರ್ಯ ಅಪಿ ಅತಃ ಅನೇನ. ಸರಿಯಾ? 5 10 ಸುವಿಚಾರ್ಯ ಅಪಿ ಅತಃ ಅನೇನ ಯುಷ್ಮದಿ 10 ಏವ ದಿದಕ್ಷತೆ 12. ಸರಿಯಾಯ್ತಾ? 12 ಪದಗಳು. ಮತ್ತೊಮ್ಮೆ ಮಾಡ್ತೇನೆ, ಕೌಂಟ್ ಮಾಡ್ತಾ ಬನ್ನಿ. ಪ್ರಮಾಣ ವ್ಯವಹಾರ ಪ್ರಥಮಂ ಪದಂ ಅಯಂ ದ್ವಿತೀಯಂ ಪದಂ ಸರ್ವಃ ತೃತೀಯಂ ಪದಂ ಏವ ಚತುರ್ಥಂ ಪದಂ. ಓಹೋ, ಜಾಸ್ತಿ ಇದೆಯಲ್ಲ. ಪರಾಕ್ ಪಂಚಮಂ ಪದಂ ಯತಃ ಷಷ್ಠಂ ಪದಂ. ನಾ ತಪ್ಪು ಹೇಳ್ಬಿಟ್ಟೆ. 6 ಜನ. ಪ್ರಮಾಣ ವ್ಯವಹಾರ ಅಯಂ ಸರ್ವ ಏವ ಪರಾಕ್ ಯತಃ 6. ಸುವಿಚಾರ್ಯ ಅಪಿ ಅತಃ ಅನೇನ 10. ಯುಷ್ಮದಿ ಏವ ದಿದಕ್ಷತೆ 13 ಆಯ್ತು. 12 ಅಲ್ಲ. ದಯವಿಟ್ಟು ಕ್ಷಮಿಸಬೇಕು. ನೀವೇ ಒಂದ್ಸಲ ಕೌಂಟ್ ಮಾಡಿ. ನನಗೆ 10 ಕಡೆ ಮನಸ್ಸು ಹೋಗ್ಬಿಟ್ಟು ಆ ಒಂದು ಅದ್ವೈತಾನುಭವದ ವಿಚಾರ ಹೇಳ್ತಾ ಹೇಳ್ತಾ ವ್ಯಾಕರಣ ಮರ್ತೋಯ್ತು. 13 ಪದಗಳಿವೆ. ಮತ್ತೊಮ್ಮೆ ಪದಚ್ಛೇದವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಪ್ರಮಾಣ ವ್ಯವಹಾರ ಅಯಂ ಸರ್ವ ಏವ ಪರಾಕ್ ಯತಃ ಸುವಿಚಾರ್ಯ ಅಪಿ ಅತಃ ಅನೇನ 10. ಯುಷ್ಮದಿ ಏವ
ದಿದಕ್ಷತೆ 13 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ತ್ರಯೋದಶ ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಅಯಂ ಸರ್ವಃ ಏವ ಪ್ರಮಾಣ ವ್ಯವಹಾರಃ ಯತಃ ಪರಾಕ್ ಅತಃ ಸುವಿಚಾರ್ಯ ಅಪಿ ಅಯಂ ಮನುಷ್ಯಃ ಅನೇನ ಯುಷ್ಮದಿ ಏವ ದಿದೃಕ್ಷತೆ. ಅನ್ವಯವಾಯಿತು. ಬಹಳ ಚೆನ್ನಾಗಿದೆ. ಮತ್ತೊಮ್ಮೆ ಮಾಡ್ತೇನೆ. ಸರ್ವಃ ಏವ ಪ್ರಮಾಣ ವ್ಯವಹಾರ ಅಯಂ ಪ್ರಮಾಣ ವ್ಯವಹಾರ. ಸರ್ವಃ ಏವ ಅಯಂ ಪ್ರಮಾಣ ವ್ಯವಹಾರ ಯತಃ ಪರಾಕ್ ಏವ ಅತಃ ಸುವಿಚಾರ್ಯ ಅಪಿ ಅನೇನ ಪ್ರಮಾಣ ವ್ಯವಹಾರೇಣ ಪ್ರತ್ಯಕ್ಷೇನ ಪ್ರಮಾಣೇನ ಆತ್ಮಾನಂ ಯುಷ್ಮದಿ ಏವ ದಿದಕ್ಷತೆ. ಅರ್ಥ ಹೊರಟು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪರಬ್ರಹ್ಮವನ್ನ ಅರ್ಥ ಮಾಡಿಕೊಳ್ಳುವಾಗ ಪ್ರತ್ಯಕ್ಷ ಪ್ರಮಾಣವನ್ನೇ ಬಳಸುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಅರ್ಥವಾಗ್ತಾ ಇಲ್ಲ. ತುಂಬಾ ಬುದ್ಧಿವಂತ ದೊಡ್ಡ ಸೈಂಟಿಸ್ಟು, ಒಳ್ಳೆ ಇನ್ನೊಬ್ಬ ದೊಡ್ಡ ಡಾಕ್ಟರ್, ಎಲ್ಲರೂ ಕೂಡ ಶಾಂಕರಾದ್ವೈತ ವೇದಾಂತ ದರ್ಶನವನ್ನ ಯುಷ್ಮದಿ ಅನಾತ್ಮ ಪ್ರಪಂಚದಲ್ಲಿಯೇ ದಿದೃಕ್ಷತೆ ದಷ್ಟಮಿಚ್ಛತಿ ಕಾಣಿಸ್ಬಿಡ್ತಾ ಇತ್ತು. ಅದು ತಪ್ಪು. ಅರ್ಥ ಹೇಳ್ತೇನೆ ಈಗ. ಅಯಂ ಈ ಕಾಣುತ್ತಿರುವ ಸರ್ವಃ ಏವ ಪ್ರಮಾಣ ವ್ಯವಹಾರ ಪ್ರಮಾತು ಪ್ರಮಾಣ ಪ್ರಮೇಯ ರೂಪವಾಗಿರುವ ಈ ವ್ಯವಹಾರವೆಲ್ಲವೂ ಪರಾಗ್ ಅನಾತ್ಮ ವಿಷಯಗಳನ್ನೇ ಕುರಿತದ್ದು. ಒಂದು ಪ್ರತ್ಯೇಕ, ಆತ್ಮ ಪ್ರತ್ಯೇಕ, ಅನಾತ್ಮ ಪರಾಕ್. ಎಲ್ಲ ವಸ್ತುಗಳು ದೇಹದಿಂದ ಪ್ರಾರಂಭ ಮಾಡಿಕೊಂಡು ಅವ್ಯಾಕೃತದವರೆಗಿರುವ ಎಲ್ಲ ಪದಾರ್ಥಗಳು ಅನಾತ್ಮ ವಸ್ತು. ಈ ಜೀವಾತ್ಮನನ್ನ ಪ್ರಾರಂಭ ಮಾಡಿಕೊಂಡು ಹಿರಣ್ಯ ಗರ್ಭದವರೆಗಿರುವ ಎಲ್ಲರೂ ಸಂಸಾರಿಗಳು. ಮನುಷ್ಯರೇನ್ ಮಾಡ್ತಾರೆ? ಈ ಪ್ರಮಾಣ ವ್ಯವಹಾರ ಎನ್ನುವಂತಹದ್ದು ಪರರೂಪವಾಗಿದೆ ಎನ್ನುವುದನ್ನು ತಿಳಿಯದೆ ಸುವಿಚಾರ್ಯಾಪಿ ಎಷ್ಟೇ ವಿಚಾರ ಮಾಡಿದರು, ವಿಚಾರ ಮಾಡುವಂದು ಗುರುಗಳು, ಆ ವಿಚಾರ ಮಾಡ್ತಾ ಇದ್ದೇನೆ, ಇನ್ನೂ ವಿಚಾರ ಮಾಡಿ, ಆಳವಾಗಿ ವಿಚಾರ ಮಾಡಿದ ಮೇಲೂ ಅಯಂ ಮುಮುಕ್ಷು, ಈ ಮುಮುಕ್ಷ ಸಾಧಕನು ಅಥವಾ ಮನುಷ್ಯನು ಅನೇನ ಈ ಪ್ರಮಾಣ ವ್ಯವಹಾರದಿಂದಲೇ, ಅಂದರೆ ಕಣ್ಣಿನಿಂದಲೇ ದಿದೃಕ್ಷತೆ ಆತ್ಮಾನಂ ದಿದೃಕ್ಷತೆ ಪ್ರತ್ಯಗಾತ್ಮ ಸ್ವರೂಪವಾಗಿರುವ ಪರಬ್ರಹ್ಮವನ್ನ ನೋಡುವುದಕ್ಕೆ ಇಷ್ಟಪಡುತ್ತಿದ್ದಾನೆ. ಎಲ್ಲಿ? ಯುಷ್ಮದ್ಯೇವ, ಯುಷ್ಮದಿ ಸಪ್ತಮಿ ಏಕವಚನ, ಜಕಾರಾಂತಹ ತ್ರಿಲಿಂಗಕ ಯುಷ್ಮದ್ ಶಬ್ದ. ತ್ವಂ ಯುವಾಂ ಯುಹಿ ಯುಷ್ಮದಿ ಯುಷ್ಮದೋಹ ಯುಷ್ಮತ್ಸು ಸಪ್ತಮಿ ಏಕವಚನ. ಯುಷ್ಮದಿ ಅಂತಂದ್ರು ಬಂದೆ, ಅನಾತ್ಮ ವಸ್ತುವಿನಲ್ಲಿ ಎಂದು ಬಂದೆ, ಇದಂ ವಸ್ತುವಿನಲ್ಲಿ. ಆತ್ಮನನ್ನ ಅನಾತ್ಮ ವಸ್ತುಗಳಲ್ಲಿಯೇ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೂಜಿಯನ್ನ ಮನೆಯ ರೂಮ್ನಲ್ಲಿ ಕಳ್ಕೊಂಡು ಅಲ್ಲಿ ಬೆಳಕಿಲ್ಲ ಕತ್ತೆ ಹೇಳ್ಕೊಂಡು ರಸ್ತೆಗೆ ಬಂದು ರಸ್ತೆಯಲ್ಲಿ ಹುಡುಕುವಂತೆ. ಒಬ್ಬ ಅಜ್ಜಿ ಸುಮಾರು ಕಣ್ ಕಾಣಿಸ್ತಾ ಇತ್ತು, ದಾರ ಹಾಕೊಂಡು ಬಟ್ಟೆ ಹೊಲಿತಾ ಇತ್ತು, ಸೂಜಿ ಬಿದ್ದಾಯ್ತು. ರಾತ್ರಿ ಕತೆ, ರೂಮ್ನಲ್ಲಿ ಸೂಜಿ ಬಿದ್ದಾಯ್ತು, ಅಲ್ಲಿ ಬೆಳಕಿಲ್ಲ, ಹುಡುಕ್ತಾ ಇದ್ದಾರೆ. ಯಾರೋ ಬುದ್ಧಿವಂತ ಬಂದ, ಅಜ್ಜಿ ಏನ್ ಹುಡುಕ್ತಾ ಇದೆಯಾ ಅಂದ. ಅಪ್ಪ ಸೂಜಿ ಹುಡುಕ್ತಾ ಇದ್ದೇನೆ ನಾನು ಅಂದ.
ಇವನು ಹುಡುಕ್ತ. ಆಮೇಲೆ ಇನ್ನೊಬ್ಬ ಮೂರನೇ ಬಂದ. ಇಬ್ರು ದೊಡ್ಡರು ನೀವು, ಈ ಬೆಳಕೆ ಇಲ್ವಲ್ರ, ಎಲ್ಲಿ ಬೆಳಕಿದೆಯೋ ಅಲ್ಲಿ ಹುಡುಕ್ಬೇಕು, ಬೆಳಕಿಲ್ಲದ ಕಡೆಯಲ್ಲಿ ಪದಾರ್ಥ ಸಿಕ್ಕುತ್ತಾ ಅಂದ. ಆ ಇಬ್ಬರೂ ಕೂಡ ಹೊರಗಡೆ ಬಂದ್ರು. 4 ರಸ್ತೆ ಸೇರುವಂತಹ ಚೌಕಿ, ಅಲ್ಲಿ ಬೆಳಿಗ್ಗೆ ದೀಪ ಹಾಕಿದ್ದಾರೆ. ರಾತ್ರಿ 12 ಗಂಟೆ ಸಮಯ. ಇಬ್ಬರೂ ಬಂದು ಸೂಜಿ ಹುಡುಕ್ತಾ ಇದ್ದಾರೆ. ಇವನು ಸೇರ್ಕೊಂಡ ಮೂರನೇವರು ಬುದ್ಧಿವಂತ. 3 ಜನ ಹುಡುಕಿ ಸಾಕಾಗಿ ಸೂಜಿ ಸಿಗ್ತಿಲ್ಲ. 4ನೇವರ ಒಬ್ಬ ಮಹಾತ್ಮ ಬಂದ. 3-4 ಗಂಟೆ ಆಗಿತ್ತು. ಏನ್ ಹುಡುಕ್ತಾ ಇದ್ದೀರಾ? ಸೂಜಿಯನ್ನ. ಸರಿ, ಎಲ್ಲಿ ಕಳ್ಕೊಂಡ್ರಿ ಸೂಜಿಯನ್ನ? ಆ ರೂಮಿನಲ್ಲಿ ಬಿದ್ದಿರುವಂತಹ ಸೂಜಿಯನ್ನ ಬೆಳಕಿಲ್ಲ ಅಂದ್ಕೊಂಡು ಬೆಳಕಿರುವಂತಹ ರಸ್ತೆ ಹುಡುಕ್ತಾ ಇದ್ದೀರಲ್ಲ, ನೀವು ಮೂರ್ಖರು ಅಂದ. ಯಾಕೆ ಅಂದ್ರೆ ಬೆಳಕಿಲ್ಲದೆ ಹೋದರೂ ಕೂಡ ಎಲ್ಲಿ ಸೂಜಿ ಬಿದ್ದಿದೆಯೋ ಅಲ್ಲಿ ನೋಡ್ಬೇಕೇ ಹೊರತು ಇಲ್ಲಿ ಬೆಳಕಿದೆ ಅಂತ ನೋಡ್ತಾ ಹೋದ್ರೆ ತಪ್ಪು. ಅದೇ ರೀತಿಯಲ್ಲಿ ನಮಗೆ ಪ್ರತ್ಯಕ್ಷ ಪ್ರಮಾಣ ಬಹಳ ಇಷ್ಟ. ಕಣ್ಣು ಈ ಕಣ್ಣು ಏನು ಉಪಯೋಗಿಲ್ಲ. ಅದ್ವೈತ ಆತ್ಮ ನನ್ನ ಕಣ್ಣುಗಳಿಂದ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾರು? ತುಂಬಾ ಬುದ್ಧಿವಂತರು. ಪ್ರಮಾಣ ವ್ಯವಹಾರೋ ಎಂ ಸರ್ವೈವ ಪರಾಜ್ಯತ. ಈ ಪ್ರಮಾಣ ವ್ಯವಹಾರ ಪ್ರತ್ಯಕ್ಷ ಪ್ರಮಾಣವನ್ನ ಬಳಸಿ, ಅನುಮಾನ ಪ್ರಮಾಣವನ್ನ ಬಳಸಿ ವಸ್ತುಗಳನ್ನ ನೋಡುವಂತಹ ವ್ಯವಹಾರ ಕ್ಷೇತ್ರವಾಯಿತು ಪ್ರಮಾಣ ವ್ಯವಹಾರ. ಇದು ಪರಾಗ್ ಅನಾತ್ಮ ವಸ್ತುಗಳನ್ನು ಮಾತ್ರ ತಿಳಿಸಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತ್ಯಕ್ಷ ಪ್ರಮಾಣಗಳು ಎಷ್ಟೇ ಸೂಕ್ಷ್ಮವಾಗಿದ್ದರೂ, ಎಷ್ಟೇ ಸಮರ್ಥವಾಗಿದ್ದರೂ, ಎಷ್ಟೇ ಬಲಿಷ್ಠವಾಗಿದ್ದರೂ ಸಹಿತ ಅನಾತ್ಮ ವಸ್ತುಗಳನ್ನು ತಿಳಿಸುವುದು. ರೂಪವುಳ್ಳ ವಸ್ತುಗಳನ್ನ ತಿಳಿಸುವುದು ಅಷ್ಟೇ. ರೂಪವಿಲ್ಲದ ಪದಾರ್ಥವನ್ನ ವಾಸನೆ ಹೇಗಿದೆ ಅಂತ ಕಣ್ಣನ್ನು ಕೇಳಿದ್ರೆ ಕಣ್ಣಿಗೆ ಗೊತ್ತು. ಕಣ್ಣಿನ ಕೆಲಸ ರೂಪವುಳ್ಳ ಪದಾರ್ಥಗಳನ್ನ ಮಾತ್ರ ತಿಳಿಸುವಂತಹದ್ದು. ಆತ್ಮತತ್ವ ಹೇಗಿದೆ ಅಥವಾ ಬ್ರಹ್ಮತತ್ವ ಹೇಗಿದೆ? ಯತ್ತದ್ರೇಶಮಗ್ರಾಶಮಗೋತ್ತಮವನ್ನು ಅಚಕ್ಷು ಶ್ರೋತ್ರಂ ತದಪಾಣಿ ಪಾದಂ ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತಿ. ಶ್ರೋತ್ರಂ ಇಂಥ ಆತ್ಮತತ್ವವನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ನೋಡಿ ಹೇಗಿದೆ. ಶತ್ರು ಪ್ರಮಾಣ ವ್ಯವಹಾರ, ಪ್ರತ್ಯಕ್ಷಾದಿ ಪ್ರಮಾಣ ವ್ಯವಹಾರವು ಸರ್ವ ಬುದ್ಧಿವಂತನಾದ ಸೈಂಟಿಸ್ಟ್ ಮಾಡುವಂತ ಪ್ರಮಾಣ ವ್ಯವಹಾರ, ತರಕಾರಿ ಮಾರಾಟ ಮಾಡುವಂತ ಮನುಷ್ಯನ ಪ್ರಮಾಣ ವ್ಯವಹಾರ, ಇಂಜೆಕ್ಷನ್ ಕೊಡುವಂತ ವೈದ್ಯರ ಪ್ರಮಾಣ ವ್ಯವಹಾರ, ಎಲ್ಲಾ ಪ್ರಮಾಣ ವ್ಯವಹಾರಗಳು ಪರಾಕ ಅನಾಥ ವಸ್ತುಗಳು ಮಾತ್ರ ತಿಳಿಸಬಲ್ಲವು. ಹೀಗಿರುವುದರಿಂದ ಒಬ್ಬ ಬುದ್ಧಿವಂತನಾದಂತ ಮನುಷ್ಯ ಸುವಿಚಾರ್ಯ ಚೆನ್ನಾಗಿ ವಿಚಾರ ಮಾಡಿ, ಆಳವಾಗಿ ವಿಚಾರ ಮಾಡಿ ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುವಾಗ ಅನೇನ ಈ ಪ್ರತ್ಯಕ್ಷ ಪ್ರಮಾಣದಿಂದಲೇ ಯುಷ್ಪದಿ ಅನಾತ್ಮ ವಸ್ತುವಿನಂತೆ ಅನಾತ್ಮ ವಸ್ತುವಿನಲ್ಲಿ ಆತ್ಮನನ್ನ ದಿದೀಕ್ಷತೆ ಕಾಣುವುದಿಲ್ಲ. ನಾನು ಆತ್ಮನನ್ನು ಕಾಣ್ತೇನೆ ಅಂತೇಳಿ ಧ್ಯಾನ ಮಾಡ್ತಾರೆ. ಧ್ಯಾನ ಬೇಡ, ಇದು ತುಂಬಾ ಸೂಕ್ಷ್ಮ. ವಸ್ತುತಂತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಧ್ಯಾನ ಬೇಕಾಗಿಲ್ಲ, ಜಪ ಬೇಡ, ಪೂಜೆ ಬೇಡ, ಜ್ಞಾನ ಸಂಧಿ ಏನು ಬೇಡ. ಏಕಾಗ್ರತೆ ಬೇಕು, ಶುದ್ಧವಾದ ಚಿತ್ತ. ಆ ಚಿತ್ತದಲ್ಲಿ ಅನ್ಯಾಯ, ಮೋಸ, ಸುಳ್ಳು, ವಂಚನೆ, ಅನಾಚಾರ ಯಾವುದು ಇರಬಾರ್ದು. ಒಂದು ದೊಡ್ಡ ಸಭೆ ಇದೆ, ಮಹಾತ್ಮನ ಸಭೆ. ಆ ಸಭೆ ಜನ ಕೂತ್ಕೊಂಡಿಗೆ ನನ್ನ ಮನಸ್ಸನ್ನ ತೆಗೆದು ಹೊರಗಡೆ ಇಟ್ರೆ ಎಲ್ಲರಿಗೂ ಸಂತೋಷ. ಶುದ್ಧವಾದ ಮನಸ್ಸು ಅಂತ. ನಮ್ಮ ಮನಸ್ಸೇನಿದೆ? ಬರೀ ರಾಗ, ದ್ವೇಷ,
ಈರ್ಷ್ಯ, ಅಸೂಯ, ಕಾಮ, ಕ್ರೋಧಗಳಿಂದ ತುಂಬಿ ಹೋಗಿದೆ. ಅರ್ಥ ಆಗ್ತದೆ. ನೀ ಶುದ್ಧವಾದ ಚಿತ್ತ ಇಟ್ಕೊ. ಮನಸೈವೇದ ಮಾಪ್ತವ್ಯಂ. ಶುದ್ಧವಾದ ಮನಸ್ಸಿನಿಂದ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಥವಾ ಶ್ಲೋಕಕ್ಕೆ ಅಯಂ ಪ್ರಮಾಣ ವ್ಯವಹಾರ ಸರ್ವ. ಎಲ್ಲಾ ಪ್ರಮಾಣ ವ್ಯವಹಾರವೂ ಕೂಡ ಎಷ್ಟೇ ಚುರುಕಾಗಿದ್ದರೂ ಪರಾಗ್ ಅನಾಥ ವಸ್ತುಗಳ ಕಡೆಗೆ ಹೋಗುತ್ತೇನೆ. ಎಷ್ಟೇ ವಿಚಾರ ಮಾಡಿ, ಎಷ್ಟೇ ಚಿಂತನೆ ಮಾಡಿ, ಎಷ್ಟೇ ಆಳಕ್ಕೆ ಹೋದರೂ ಮನುಷ್ಯನು ಈ ಪ್ರತ್ಯಕ್ಷ ಪ್ರಮಾಣದಿಂದಲೇ ಆತ್ಮನನ್ನ ದಿದೃಶ್ಯತೆ ಕಾಣಲು ಇಷ್ಟಪಡ್ತಾ ಇದ್ದಾನೆ. ಎಲ್ಲಿ? ಯುಷ್ಮದಿ ಅನಾತ್ಮ ವಸ್ತುವಿನಲ್ಲಿ. ಸೂಜಿಯನ್ನ ಹುಡುಕಬೇಕಾದದ್ದು ರೂಮಿನಲ್ಲಿ, ರಸ್ತೆ ಹುಡುಕಿದರೆ. ಆತ್ಮನನ್ನು ಕಾಣಬೇಕಾದದ್ದು ಪ್ರತ್ಯಗಾತ್ಮನಲ್ಲಿ, ನಮ್ಮ ಒಳಗಡೆಯಲ್ಲಿ. ಅಂತ ಆತ್ಮನನ್ನ ಯುಷ್ಮದಿ, ಆತ್ಮನನ್ನು ತೋರಿಸಿ ಅಂತಾರೆ ಕೆಲವರು, ಆತ್ಮನನ್ನು ತೋರಿಸ್ತೇನೆ ಅಂತಾರೆ ಕೆಲವರು, ಆತ್ಮನನ್ನು ಕಂಡೆ ಅಂತಾರೆ ಕೆಲವರು. ಎಲ್ಲರೂ ಕೂಡ ದಡ್ಡರು. ಒಂದು ಪ್ರಸಿದ್ಧವಾದ ಮಂತ್ರವಳಿ, ನ ಸಂದಶೇತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕ್ಲುಪ್ತ ಯೇತದ್ವಿದುರಮೃತಾಸ್ತೆ ಭವಂತಿ. ಉಪನಿಷತ್ತಿನ ಮಂತ್ರ ಅದ್ಭುತ. ಇದು ನಾರಾಯಣ ಉಪನಿಷತ್ತಿನ ಮಹಾನಾರಾಯಣ ಅಂಬತಿ ಅಂತ ಅಲ್ಲಿದೆ. ಆತ್ಮನನ್ನ ಯಾವನೊಬ್ಬನೂ ಕೂಡ ಕಣ್ಣುಗಳಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆತ್ಮನು ಕಣ್ಣುಗಳಿಗೆ ವಿಷಯನಲ್ಲ. ಏಕೆಂದರೆ ಆತ್ಮನಿಗೆ ರೂಪನೇ ಇಲ್ಲ. ಸರಿ, ಮುಂದಕ್ಕೆ ಹೋಗ್ಬಿಡುತ್ತೆ. ಇದು ಶ್ಲೋಕಕ್ಕೆ ಅರ್ಥ ಆಯ್ತು ಇವಾಗ. ಈ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರವೆಲ್ಲವೂ ಕೂಡ ಅನಾತ್ಮ ಅವಸ್ಥೆ ಮಾತ್ರ ತಿಳಿಸುತ್ತವೆ. ಆದ್ದರಿಂದ ಎಷ್ಟೇ ವಿಚಾರವನ್ನ ಮಾಡಿದರೂ ಅನಾತ್ಮ ವಸ್ತುವಲ್ಲ ಆತ್ಮ. ಇಂಥ ಆತ್ಮನನ್ನ ಅನಾತ್ಮ ವಸ್ತುವಿನಂತೆ ಹೊರಗಡೆಯಲ್ಲಿ ಕಾಣಲು ಇಷ್ಟಪಡ್ತಾ ಇದ್ದಾನೆ, ಆತ್ಮದರ್ಶನ ಮಾಡ್ತಾ ಇದ್ದಾನೆ. ಆದ್ದರಿಂದ ಅದ್ವೈತ ವೇದಾಂತವನ್ನ ನಂಬುವುದಿಲ್ಲ ಅಂತ ಬೇಡ. ನೀವು ನಂಬದೇ ಹೋದ್ರೆ ಸತ್ಯಕ್ಕೆ ತೊಂದರೆ. ನಾನು ಸೂರ್ಯನನ್ನ ನಂಬುವುದಿಲ್ಲ, ಬೇಡ. ಗಂಗಾ ನದಿ ಸ್ನಾನದಿಂದ ಪುಣ್ಯ ಸಿಕ್ಕತ್ತೆ ನಂಬುವುದು ಬೇಡ. ನಂಬದೇ ಇದೆ, ನಂಬದೆ ಅದು ಭಾವನೆ ಆಯ್ತು. ಯಾವುದು? ಗಂಗಾ ಸ್ನಾನದಿಂದ ಪುಣ್ಯ, ಅಮಾವಾಸ್ಯ ತರ್ಪಣದಿಂದ ಪುಣ್ಯ, ಇದು ಭಾವನೆ. ಅದ್ವೈತ ವೇದಾಂತ ದರ್ಶನ ಭಾವನೆಯಲ್ಲ, ತತ್ವಮಸಿ. ಯು ಆರ್ ಬ್ರಹ್ಮನ್. ಅಹಂ ಬ್ರಹ್ಮ ಅಸ್ಮಿ, ಅಯಾಂ ಬ್ರಹ್ಮನ್. ಇದು ಸತ್ಯ. ಹೇಗೆ ಅರ್ಥ ಮಾಡ್ಕೋಬೇಕದನ್ನ? ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕವೇ ಅರ್ಥ ಮಾಡ್ಕೋಬೇಕು. ಶ್ಲೋಕಕ್ಕೆ ಅರ್ಥ ಆಯ್ತು. ಇದಕ್ಕೊಂದು ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಏವಂ ಅಯಂ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ ಸರ್ವ ಏವ ಪರಾಚೀನ ವಿಷಯ ಏವ ನ ಪ್ರತೀಚೀನಂ ಆತ್ಮಾನಂ ಅವಗಾಹಯಿತುಂ ಅಲಂ ಏವಂಚ ಸತಿ ಅನೇನೈವ ಯಥೋಕ್ತಃ ಅರ್ಥಃ ಅವಸಾತುಂ ಶಕ್ಯತೆ ಇತ್ಯಾಹ. ಎಷ್ಟು ಚೆನ್ನಾಗಿದೆ ಸರ್. ಓದ್ತಾ ಓದ್ತಾ ಓದ್ತಾನೆ ಜಿಲೇಬಿ ಊಟ ನನಗೆ. ಏವಂ ಇಲ್ಲಿವರೆಗೆ ಅಯಂ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ. ಇಷ್ಟೇ ಪ್ರಪಂಚವೆಲ್ಲ ಇದೆ. ಒಬ್ಬ ಪ್ರಮಾತೃ, ಒಂದು ಪ್ರಮಾಣ, ಒಂದು ಪ್ರಮೇಯ, ಅದರಿಂದ ಪ್ರಮಿತಿ. ಪ್ರಮಾತೃವಾಗಿರುವ ನಾನು ಪ್ರಮಾಣಭೂತವಾದ ಕಣ್ಣುಗಳಿಂದ ಪ್ರಮೇಯವಾಗಿರುವ ನೈಸರ್ಗಿಕ ಗ್ರಂಥವನ್ನ ನೋಡಿದೆ. ಅದರಲ್ಲಿ ಅರ್ಥ ಆಯ್ತು, ಇದೊಂದು ಪುಸ್ತಕ ಅಂತ ಅವಗತಿ ಆಯ್ತು. ಇಷ್ಟೇ. ಈ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ಸರ್ವ ಏವ, ಎಲ್ಲಾ ಪ್ರಮಾತೃ ಪ್ರಮಾಣ ಪ್ರಮೇಯ
ಸರ್ವ ಅಂದ್ರೇನು? ಆಧ್ಯಾತ್ಮಿಕ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ, ಆದಿಭೌತಿಕ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ, ಆದಿದೈವಿಕ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ. ಒಂದು ಸರ್ವ ಅಂತಂದ್ರೆ ಲೌಕಿಕ ವೈದಿಕ ವೇದಾಂತ ಸಂಬದ್ಧ ಸರ್ವ ವ್ಯವಹಾರ ಪರಾಚೀನ ವಿಷಯ ಏವ. ರಾಮ ರಾಮ. ಪರಾಚೀನ ಹೊರಗಿರುವ ಅನಾತ್ಮ ವಸ್ತುಗಳೇ ವಿಷಯ. ಕಣ್ಣು ಎಷ್ಟೇ ಸೂಕ್ಷ್ಮವಾಗಿ ಸೂಜಿಯನ್ನ ನೋಡಿದರು, ಸೂಜಿ ಅನಾತ್ಮ ತತ್ವ. ಕಣ್ಣು ಎಷ್ಟೇ ಸೂಕ್ಷ್ಮವಾಗಿ ಸೂರ್ಯನನ್ನ ನೋಡಿದರು, ಆ ಸೂರ್ಯ ಅನಾತ್ಮ ತತ್ವ. ಹೌದಾ? ಪರಾಚೀನ ವಿಷಯ ಏವ, ಪರಾಗ್ ವಿಷಯ ಏವ, ಎಲ್ಲವೂ ಪರಾಚೀನವಾದ. ನ ಪ್ರತೀಚೀನಮಾತ್ಮಾನಂ ಅವಗಾಹಿತು ಅಲಂ. ಇಂಥ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಉಪಮಾನಗಳೆಂಬ ಈ ಪ್ರಮಾಣಗಳು ಪ್ರತೀಚೀನಮಾತ್ಮಾನಂ, ಪ್ರತೀಚೀನಂ ಒಳಗಡೆ ಇರುವ ಪ್ರತ್ಯಗಾತ್ಮನನ್ನ ಅವಗಾಹಿತು ತಿಳಿಸುವುದಕ್ಕೆ ನ ಅಲ್ಲ ನಕಾರವಿದೆ. ಪ್ರತೀಚೀನಮಾತ್ಮಾನಂ ಅವಗಾಹಿತು ನ ಅಲಂ, ಉಪಯೋಗವಿಲ್ಲ. ಬಾ, ಒಬ್ಬ ಬುದ್ಧಿವಂತ, ಸುಮಾರು 40 ವರ್ಷ ವಯಸ್ಸಾಗಿದೆ, ಕಣ್ಣುಗಳು ತುಂಬಾ ಸೂಕ್ಷ್ಮವಾಗಿವೆ, ಅದ್ಭುತವಾದ ಕಣ್ಣುಗಳು. ಆ ಕಣ್ಣುಗಳು ಎಷ್ಟೇ ಸೂಕ್ಷ್ಮವಾಗಿದ್ದರೂ ಅದು ರುಚಿಯನ್ನು ಹೇಳಲಾರದು. ತಪ್ತೀರಾ? ನಿಮ್ ಎಲೆ ಮೇಲೆ ಪಾಯಸ ಬಡಿಸಿದ್ದಾರೆ, ಉಪ್ಪಿನಕಾಯಿ ಬಡಿಸಿದ್ದಾರೆ, ಚಟ್ನಿ ಬಡಿಸಿದ್ದಾರೆ, ಸಾಂಬಾರ್, ರಸಂ ಎಲ್ಲ ಬಡಿಸಿದ್ದಾರೆ. ಯಾವುದಕ್ಕೂ ಉಪ್ಪೇ ಹಾಕಿಲ್ಲ, ಮರ್ತು ಬಿಟ್ಟಿದೆ. ಉಪ್ಪಿತ್ತಿಲ್ಲ ಅಡಿಗೆ ಮನೆಯಲ್ಲಿ, ಮರ್ತು ಬಿಟ್ಟಿದ್ದಾನೆ. ಸಕ್ಕರೆನೂ ಹಾಕಿಲ್ಲ. ಈಗ ಕಣ್ಣು ಪಾಯಸ ನೋಡ್ತಾ ಇದೆ. ಆ ಪಾಯಸಕ್ಕೆ ಸಕ್ಕರೆ ಹಾಕಿದೆಯೋ ಇಲ್ವೋ ಕಣ್ಣಲ್ಲಿ? ಆಗತ್ತಾ? ಆಗಲ್ಲ. ಗೊಜ್ಜು ಮಾಡಿದ್ದಾರೆ, ಆ ಚಟ್ನಿ ಮಾಡಿದ್ದಾರೆ, ಚಟ್ನಿ ಉಪ್ಪು ಹಾಕಿದೆಯೋ ಇಲ್ವೋ ಹೇಳಿ? ಕೈಯಿಂದ ಮುಟ್ಟು ಕಣ್ಣಿನಿಂದ ನೋಡಿ ಆ ಕಣ್ಣು ಚಟ್ನಿಗೆ ಉಪ್ಪು ಹಾಕಿದೆಯೋ ಇಲ್ವೋ ಹೇಳಕ್ಕಾಗುತ್ತಾ? ಕಣ್ಣು ತುಂಬಾ ಬ್ರೈಟ್ ಆಗಿದೆ, ಯೂಸ್ಲೆಸ್. ನಾಲಿಗೆ ಹಾಕಿದ್ರೆ ಅಯ್ಯೋ ಉಪ್ಪೇ ಹಾಕಿಲ್ಲ, ಪಾಯಸ ತಿಂದ್ರೆ ಸಕ್ಕರೆ ಹಾಕಿಲ್ಲ, ಹೇಳೋದು ಯಾರು? ಕಣ್ಣ ಅಲ್ಲ, ನಾಲಿಗೆ. ಆದ್ದರಿಂದ ಪರಾಚೀನ ವಿಷಯಾನಿ ಪ್ರತ್ಯಕ್ಷಾದಿ ಪ್ರಮಾಣಾನಿ ನತು ಪ್ರತೀಚೀನಮಾತ್ಮಾನಂ ಪ್ರತ್ಯಗಾತ್ಮನನ್ನ ಅವಗಾಹಿತು ಖಂಡಿತ ತಿಳಿಸಲು ಸಾಧ್ಯವಿಲ್ಲ. ಏವಂಚ ಸತಿ, ಹೀಗಿರುವುದರಿಂದ ಅನೇನೈವ ಪ್ರತ್ಯಕ್ಷೇನ ಪ್ರಮಾಣೇನ ಯಥೋಕ್ತ ಆತ್ಮ ಅರ್ಥ ಅವಸಾತು ನ ಶಕ್ಯತೆ. ಹೀಗಿರುವುದರಿಂದ ಈ ಮೇಲೆ ಹೇಳಿರುವ ಆತ್ಮನನ್ನ ತಿಳಿಸಲು ಸಾಧ್ಯವಿಲ್ಲ. ನಾವು ತಿಳ್ಕೊಳ್ಬೇಕಾದ್ರೆ ಅನೇನೈವ ಕ್ರಮೇಣ ಈ ಪ್ರಮಾಣ ಪ್ರಮೇಯಗಳನ್ನ ಕೈ ಬಿಟ್ಟು ಶಾಸ್ತ್ರೋಪದೇಶದ ಮುಖಾಂತರವಾಗಿ ಯಥೋಕ್ತ ಅಹಂ ಬ್ರಹ್ಮಾಸ್ಮಿ ತತ್ವಸಿ ಎನ್ನುವಂತ ಅರ್ಥವನ್ನ ಅವಸಾತು ಶಕ್ಯತೆ ತಿಳಿಯಸ. ಎಷ್ಟೋ ಜನಗಳು ವೇದಾಂತ ಪ್ರವಚನ ಪಟುಗಳಿದ್ದಾರೆ, ಅವ್ರಿಗೆ ವೇದಾಂತವೇ ಗೊತ್ತಿಲ್ಲ. ಅವ್ರ ಉಪನ್ಯಾಸದಲ್ಲಿ ಒಂದಾದ್ರೂ ವೇದಾಂತ ವಾಕ್ಯವನ್ನೇ ಉದಾಹರಣೆ ಮಾಡದೆ ಬರೀ ಮುಖ್ಯದಿಂದ ಆತ್ಮನ ವಿಚಾರ ತಿಳಿಸಿಕೊಡ್ತಾರೆ. ಖಂಡಿತ ರಚನೆ. ಅದ್ವೈತ ವೇದಾಂತವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ವೇದಾಂತ ವಾಕ್ಯ ಶ್ರವಣವನ್ನ ಮಾಡುತ್ತಾ ತಿಳ್ಕೊಂಡು ಇಷ್ಟೇ. ಆದ್ದರಿಂದ ಪ್ರಮಾಣವ್ಯವಹಾರೋಯಂ ಸರ್ವೇವ ಪರಾಚ್ಯತ ಸುವಿಚಾರ್ಯಾಪ್ಯತೋ ನೇನ ಯುಷ್ಮದ್ಯೇವ ದಿದೃಚ್ಯತೆ. ಅರ್ಥವಾಯ್ತು? ಇವಾಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ
ಯಾವ್ದಿದು ಬಂದ ನೋಡ್ತಾ ಇದ್ದೀನಿ. ನೈಶ್ವರ ಸಿದ್ಧಿ ವ್ಯಾಖ್ಯಾನವನ್ನ ನೋಡೋಣ. 51 ಆಯ್ತು, 52 ಸಿಕ್ತು. 332ನೇ ಪುಟ ಓದ್ತೇನೆ ನೋಡಿ. ಪ್ರಮಾಣ ವ್ಯವಹಾರೋಯಂ ಸರ್ವ ಏವ ಪರಾಗ್ಯತಃ ಸುವಿಚಾರ್ಯಾಪ್ಯತೋನೇನ ಯುಷ್ಮದ್ಯೇವ ದಿದೃಚ್ಯತೆ. ಆತ್ಮನನ್ನ ಅನಾತ್ಮ ವಸ್ತುಗಳ ಪಟ್ಟಿಯಲ್ಲಿಯೇ ಸೇರಿಸಿಬಿಟ್ಟು ಅನಾತ್ಮ ವಸ್ತುಗಳಂತೆ ಹುಡುಕ್ತಾ ಇದೆ. ಎಷ್ಟು ಜನ್ಮ ಕಳೆದರೂ ಕೂಡ ಆತ್ಮದರ್ಶನವಾಗುವುದಿಲ್ಲ. ಆದ್ದರಿಂದ ದೂರ ಅಂದ್ಬಿಡು. ಆತ್ಮ ದೂರ, ತುಂಬಾ ದೂರ. ಸ್ವಯಂ ತದೇ ಜತಿ ತನ್ನೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ಬ್ರಹ್ಮಜ್ಞಾನಿಗಳಿಗೆ ಸ್ವರೂಪವಾದ್ರಿಂದ ಸಮೀಪ, ತಿಳಿಯದಿರುವ ಜ್ಞಾನಿಗಳಿಗೆ ತುಂಬಾ ದೂರ. ಆತ್ಮಾನ್ವೇಷಣಂ ವಿಫಲಂ ಹೆಡ್ಡಿಂಗ್ ಕೊಟ್ಟಿದ್ದೇವೆ. ಗುರುಗಳು ತುಂಬಾ ಸಮರ್ಥರು. ಒಂದು ವಾಕ್ಯದ ತಾತ್ಪರ್ಯವನ್ನ ಹೆಡ್ಡಿಂಗ್ ನಲ್ಲೇ ತಿಳಿಸುತ್ತಾರೆ. ಪ್ರಮಾಣಗಳಿಂದ ಆತ್ಮಾನ್ವೇಷಣಂ, ಆತ್ಮನನ್ನು ಹುಡುಕಿ ತಿಳಿದುಕೊಳ್ಳಬೇಕು ಎನ್ನುವಂತಹ ಪ್ರಯತ್ನವು ವಿಫಲಂ, ವೇಸ್ಟ್. ಆತ್ಮನನ್ನ ಕಾಣಬೇಕು ಅಂತ ಮಾಡಿಕೊಂಡು ಕಾಶಿ ಹೋದ, ಅಲ್ಲಿ 10 ವರ್ಷ ಇದ್ದ, ಆತ್ಮ ದರ್ಶನವಾಗ್ಲಿಲ್ಲ. ಅಲ್ಲಿ ಹರಿದ್ವಾರಕ್ಕೆ ಹೋದ, ಅಲ್ಲೂ ಆಗ್ಲಿಲ್ಲ. ಅಲ್ಲಿಂದ ಕೇದಾರಕ್ಕೆ ಹೋದ, ಅಲ್ಲಿ ಸತ್ವರ. ರಾಮ ರಾಮ ಅಲ್ಲ ಕಣ್ರಿ, ನೀ ಬೆಂಗಳೂರಿನಲ್ಲೇ ಕೂತ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆತ್ಮ ದರ್ಶನವಾಗುತ್ತೆ. ಇದನ್ನು ಬಿಟ್ಬಿಟ್ಟು ಪ್ರತ್ಯಕ್ಷ ಪ್ರಮಾಣಗಳಿಂದ ಆತ್ಮನನ್ನ ನೋಡುವಂತಹ ಪ್ರಯತ್ನ ವಿಫಲ. ಅನುಮಾನ ವಿಷಯತ್ವೇ ಅಪಹಸ್ಥಿತೆ ಸತಿ ಸಕಲ ಇತರ ಪ್ರಮಾಣ ವಿಷಯತ್ವಮಪಿ ನಿರಾಕೃತಮೇವ ಭವತಿ. ಗುರುಗಳ ಕ್ಲೇಶಾಪಹರಣಿ ವ್ಯಾಖ್ಯ. ಆತ್ಮನು ಅನುಮಾನ ಪ್ರಮಾಣಕ್ಕೆ ವಿಷಯನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಅಪಹಸ್ಥಿತೆ ಅವರ ಕೈನಿಂದ ಕಳಿಸಿಬಿಟ್ರು. ಸಾಧ್ಯವಿಲ್ಲ ಅಂತ ತಿಳಿ ಹಾಕ್ಬಿಟ್ರು. ಅಪಹಸ್ಥಿತೆ ಅಂದ್ರೆ ತಿರಸ್ಕೃತೆ ಎಂದರ್ಥ. ಆತ್ಮನು ಅನುಮಾನ ಪ್ರಮಾಣಕ್ಕೆ ವಿಷಯನಾಗಿದ್ದಾನೆ ಎನ್ನುವಂತಹ ವಾದವನ್ನ ತಿರಸ್ಕಾರ ಮಾಡಿ ಈಗ ಸಕಲ ಇತರ ಪ್ರಮಾಣ ವಿಷಯತ್ವಮಪಿ, ಅನುಮಾನ ಪ್ರಮಾಣವನ್ನು ಬಿಟ್ಟು ಪ್ರತ್ಯಕ್ಷ, ಉಪಮಾನ, ಆಮೇಲೆ ಬೇಕಾದಷ್ಟು ಜನ ಬೇರೆ ಬೇರೆ ಪ್ರಮಾಣಗಳಿಗೂ ಆತ್ಮನು ವಿಷಯನಾಗಿದ್ದಾನೆ ಎನ್ನುವಂತಹದ್ದನ್ನ ನಿರಾಕೃತಮೇವ ಭವತಿ, ತಳ್ಳಿ ಹಾಕಿದಂತೆ ಆಯಿತು. ಉಪನಿಷತ್ತುಗಳಲ್ಲಿ ತಿಳಿಸಿರುವ ಬ್ರಹ್ಮ ತತ್ವವನ್ನ ಪ್ರತ್ಯಕ್ಷ, ಅನುಮಾನ, ಉಪಮಾನ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಿಲ್ಲ ಅಂತ ತಾತ್ಪರ್ಯ. ನ್ಯಾಯಸ್ಯ ತುಲ್ಯತ್ವಾತ್ ಇತಿ ಅಭಿಪ್ರೇತ್ಯ ಉಪಸಂಹರತಿ. ನ್ಯಾಯ ಸಮಾನವಾಗಿದೆ. ಏನ್ ನ್ಯಾಯ? ಆತ್ಮನಃ ನ ಅನಾತ್ಮವಸ್ತುತ್ವಾತ್ ಪ್ರಮಾಣ ಗೋಚರತ್ವಂ. ಆತ್ಮನು ಅನಾತ್ಮವಲ್ಲದ್ದರಿಂದ ಯಾವ ಪ್ರಮಾಣಕ್ಕೂ ವಿಷಯನಲ್ಲ ಎನ್ನುವಂತಹದ್ದು ನ್ಯಾಯ ಸಮಾನವಾಗಿದೆ. ಯಥೋಕ್ತ ಅರ್ಥ ವಾಕ್ಯೇತರ ಪ್ರಮಾಣ ಅನಧಿಗಮ್ಯತ್ವಮಾತ್ಮನಃ. ಬಹಳ ಚೆನ್ನಾಗಿದೆ. ಏನ್ ತಾತ್ಪರ್ಯ ಅಂದ್ರೆ ವಾಕ್ಯೇತರ ಪ್ರಮಾಣ, ವಾಕ್ಯವೊಂದನ್ನು ಬಿಟ್ಟು ವಾಕ್ಯಂ ನಾಮ ವೇದಾಂತ ವಾಕ್ಯಂ, ವಾಕ್ಯಂ ನಾಮ ಉಪನಿಷತ್ ಪ್ರಮಾಣ ವಾಕ್ಯಂ, ಉಪನಿಷತ್ತಿನ ವಾಕ್ಯವೊಂದನ್ನು ಬಿಟ್ಟು ಇತರ ಪ್ರಮಾಣ ಬೇರೆ ಯಾವ ಪ್ರಮಾಣಗಳಿಂದಲೂ ಅನಧಿಗಮ್ಯತ್ವಂ, ಆತ್ಮನು ಗೋಚರದಲ್ಲ.
ವೇದಾಂತ ವಾಕ್ಯ ಸ್ವನಿಶ್ಚಿತಾರ್ಥ. ಎಂಥ ವೇದಾಂತದ ಮಹತ್ವ ಅರ್ಥ ಮಾಡ್ಕೊಳ್ಳಿ. ಬಹಳ ಜನ ನಮಗೆ ವೇದಾಂತ ಬೇಡ, ವ್ಯಾಕರಣ ಬೇಡ, ತರ್ಕ ಬೇಡ ಅಂತಾರೆ. ಸಂತೋಷ, ಅಂತವರಿಗೆ ಆತ್ಮಜ್ಞಾನ ಆಗುವುದಿಲ್ಲ. ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ವೇದಾಂತ ಸಂದೇಶಗಳನ್ನ ಅಧ್ಯಾರೋಪಾಪವಾದ ಕ್ರಮದಿಂದ ಅರ್ಥ ಮಾಡ್ಕೊಳ್ತಾ ಹೋದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಅರ್ಥವಾದ ಬಳಿಕ ಅದನ್ನ ಯಾಕೆ ನಾನು ಕಾಣಬೇಕು? ನಾನು ಸುಬ್ರಾಜ ಶರ್ಮಾ ಅಂತ ಗೊತ್ತು, ಇದನ್ನು ಪ್ರೂವ್ ಮಾಡ್ಬೇಕೆ ನಾನು? ಅಥವಾ ಪ್ರತ್ಯಕ್ಷ ಪ್ರಮಾಣದಿಂದ ಮತ್ತೊಬ್ಬರು ಹೇಳಬೇಕೆ? ಇಲ್ಲ, ಅನುಭವಿಸಿದ್ದ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ವಾಕ್ಯೇತರ ಪ್ರಮಾಣ. ವೇದಾಂತ ವಾಕ್ಯವನ್ನ ಬಿಟ್ಟು ಉಳಿದ ಪ್ರಮಾಣಗಳಿಂದ ಅನಧಿಗಮ್ಯತ್ವಂ, ಅರ್ಥವಾಗುವುದಿಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯತಃ ಸರ್ವೋಪಿ ಪ್ರಮಾಣ ವ್ಯವಹಾರ ಪ್ರಮಾಣ ವ್ಯಾಪಾರ ಪರಾಗ್ ವಿಷಯ ಏವ. ಬ್ಯೂಟಿಫುಲ್ ಆಗಿ ಎಲ್ಲಾ ಪ್ರಮಾಣ ವ್ಯವಹಾರಗಳು ಪರಾಗ್ ವಿಷಯವೇ ಆಗಿದೆ. ಕಣ್ಣು, ಕಿವಿ, ಮೂಗು, ಮನಸ್ಸು ಎಲ್ಲವೂ ಪ್ರಮಾಣಗಳು. ಇವುಗಳಿಂದ ಆತ್ಮನನ್ನ ನೋಡ್ತೇವೆ ಅಂತ ಹೊರಟ್ರೆ ಖಂಡಿತ ಸಿಕ್ಕುವುದಿಲ್ಲ. ಪ್ರಮಾಣ ಸಾಧನೋಯಂ ಪುರುಷ, ಮನುಷ್ಯನಿಗೆ ಪ್ರಮಾಣವಂದೇ ಸಾಧನ. ಸಕ್ಕರೆ ಹೇಗಿದೆ ಅಂದ್ರೆ ನಾಲಿಗೆ ಹಾಕೊಂಡು ನೋಡ್ತಾನೆ ಸಿಹಿಯಾಗಿದೆ, ಉಪ್ಪಾಗಿದೆ. ನಾಲಿಗೆ ಅಂತ ನೋಡ್ತಾನೆ ಉಪ್ಪಾಗಿದೆ. ಪುಸ್ತಕ ಹೇಗಿದೆ, ದಪ್ಪನಾಗಿದೆ ಅಂತಾನೆ. ಮನುಷ್ಯನು ಪ್ರಮಾಣ ಸಾಧನ, ಪ್ರಮಾಣಾನಿ ಸಾಧನಂ ಯಸ್ಯಾಸಃ ಪ್ರಮಾಣ ಸಾಧನ, ಪ್ರಮಾಣಗಳನ್ನೇ ಬಳಸಿ ಪದಾರ್ಥಗಳನ್ನ ನೋಡುವ ಸ್ವಭಾವದವನಾಗಿದ್ದಾನೆ. ಇಂತಹ ಪುರುಷನು ಸುವಿಚಾರ್ಯಾಪಿ, ಎಷ್ಟೇ ಆಳವಾಗಿ ವಿಚಾರ ಮಾಡಿದರೂ ಅನ್ವಯ ವ್ಯತಿರೇಕತ್ವಾಪಿ, ರಾಮ ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸಿದ್ರು ಸಹಿತ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಸಿದ್ರು. ಪ್ರತ್ಯಕ್ಷಾದಿನ ಏವ, ಪ್ರತ್ಯಕ್ಷ ಪ್ರಮಾಣದಿಂದಲೇ ಆತ್ಮನನ್ನ ಯುಷ್ಮದ್ಯೇವ, ಯುಷ್ಮದಿ ಅನಾತ್ಮ ವಸ್ತುಗಳ ಗುಂಪಿನಲ್ಲಿಯೇ ಆತ್ಮಾನಂ ಜದಕ್ಷತೆ, ಆತ್ಮ ಸ್ವರೂಪವನ್ನ ಕಾಣಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಚ ದಿದೃಕ್ಷ ವಿಫಲ ವಿಗತಂ ಫಲಂ ಯಸ್ಯಾಹ ಸಾ ವಿಫಲ. ಸಾಚ ದಿದೃಕ್ಷ, ಆ ನೋಟ, ದೃಷ್ಟುಮಿಚ್ಚ, ಆತ್ಮನನ್ನು ಕಾಣಬೇಕು ನನಗೆ ಆತ್ಮ ಸಾಕ್ಷಾತ್ಕಾರವಾಗುವವರೆಗೂ ಕೂಡ ನಾನು ಊಟ ಮಾಡೋದಿಲ್ಲ, ಬೇಡ. ಆತ್ಮ ಸಾಕ್ಷಾತ್ಕಾರವಾಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿ ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೋಗ್ತಾರೋ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದು. ಸಾಕ್ಷಾತ್ಕಾರ ಅಂದ್ರೆ ಅಂತಃಕರಣದಲ್ಲಿ ಆತ್ಮನನ್ನು ಅರಿಯುವಂತಹದ್ದು ಸಾಧ್ಯ. ಅಂತಃಕರಣವನ್ನೇ ವ್ಯಾಪಿಸಿರುವಂತಹ ಆತ್ಮನನ್ನ ವಿವೇಕದಿಂದ ಅರ್ಥ ಮಾಡ್ಕೋಬೇಕು. ಎನ್ ಮನಸ ನ ಮನುತೆ ಏನ ಹುರ್ಮನೋಮತಂ ಯಕ್ಷುಷ ನ ಪಶ್ಯತಿ ಏನ ಚಕ್ಷುಗುಮಿಷ ಪಶ್ಯತಿ. ಇಂದ್ರಿಯಗಳನ್ನು, ಅಂತಃಕರಣವನ್ನು ಯಾವಾತ್ಮ ಬೆಳಗುತ್ತಿದ್ದಾನೆಯೋ ಅವನನ್ನ ತಾನೆಂದು ತಿಳ್ಕೊಳ್ಬೇಕೇ ಹೊರತು ದಿದೃಕ್ಷ ದ್ರಷ್ಟುಮಿಚ್ಛ, ಆತ್ಮ ಕಾಣಬೇಕು ಎನ್ನುವಂತ ಇಚ್ಛೆಯು ವಿಫಲ. ಉಕ್ತ ಹೇತೋ, ಮೇಲೆ ಹೇಳಿರುವ ಕಾರಣದಿಂದ ಅನ್ಬಿಟ್ಟು. ನಾಳೆ ಮಾಡ್ತೇನೆ ನೋಡಿ. ಅನ್ವಯ ವ್ಯತಿರೇಕಾಭ್ಯಾಂ ನಿರಸ್ಯ ಪ್ರಾಣತೋ ಯತೆ ವೀಕ್ಷಾಪನ್ನಸ್ಯ ಗೋಸ್ಮೀತಿ ಸದಸೀತಿ ಶ್ರುತಿರ್ಜಗೌ. ಚೆನ್ನಾಗಿದೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ
ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಏತಕ್ಕೆ ಬರಲೊಲ್ಲೆ? ನಾವುಗಳು ಭಗವಂತನಿಗಾಗಿ ಅಂಗಲಾಚಬೇಕು. ನಮ್ಮ ತೀವ್ರತೆ ಎಷ್ಟಿದೆಯೋ ಅಷ್ಟು ಬೇಗ ಭಗವಂತನು ಒಲಿಯುತ್ತಾನೆ. ನಾವು ದೇವಾಲಯಗಳಿಗೆ ಹೋದಾಗ ಬೇಡಬೇಕಾದ್ದು ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಿಭಿಃ ಯಜತ್ರಾಃ ಮುಂತಾಗಿ. ನಮ್ಮ ಕಿವಿಗಳಿಗೆ ಸದ್ವಿಚಾರಗಳು ಕೇಳುವಂತಾಗಲಿ, ಕಣ್ಣುಗಳು ಸತ್ಯಬೋಧಕ ವಾಕ್ಯಗಳನ್ನು ನೋಡುವಂತಾಗಲಿ ಎಂದು. ಕೇವಲ ಅನಿತ್ಯ ತಾತ್ಕಾಲಿಕ ಫಲಗಳಿಗಾಗಿ ಸೇವೆ ಮಾಡುವುದಲ್ಲ. ಭಗವಂತನಾದರೋ ನಾವು ಕೇಳಿದ್ದನ್ನು ಮಾತ್ರ ಕೊಡುವವ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಆತ್ಮೋದ್ಧಾರಕವಾಗುವಂತಹುದನ್ನೇ ಬೇಡಬೇಕು. ಇದಕ್ಕೆ ಆದರ್ಶ ವ್ಯಕ್ತಿ ನಮ್ಮ ಆಂಜನೇಯ. ತನ್ನ ಸ್ವಾಮಿ ಶ್ರೀರಾಮನಿಗೋಸ್ಕರ ಸದಾ ಸೇವೆಗೆ ಸಿದ್ಧನಾಗಿರುವವನು. ಇದನ್ನೇ ಕಠೋಪನಿಷತ್ತಿನಲ್ಲಿ ಬ್ರಹ್ಮವಿದ್ಯಾಚಾರ್ಯನಾದ ಯಮಧರ್ಮನು ನಚಿಕೇತನಿಗೆ ಉಪದೇಶಿಸುವಾಗ, ಯಮೇ ವೈಶವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಅಂದರೆ ಯಾರು ಯಾವುದಕ್ಕಾಗಿ ಪ್ರಯತ್ನಿಸುತ್ತಾರೋ ಅವರು ಖಂಡಿತ ಜಯಶೀಲರಾಗುತ್ತಾರೆ ಎಂದು. ಈ ಹಾಡಿನಲ್ಲಿ ಶ್ರೀಗಳು ಶ್ರೀರಾಮನನ್ನು ಏತಕ್ಕಾಗಿ ನನಗೆ ಇನ್ನೂ ಅನುಗ್ರಹಿಸುತ್ತಿಲ್ಲ ಶ್ರೀರಾಮ? ಇದು ಯಾವ ನ್ಯಾಯ ಸ್ವಾಮಿ? ನೀನಲ್ಲದೆ ನಮಗಿನ್ನಾರು ಗತಿ? ಈಗಲೇ ನಮಗೆ ನಿನ್ನ ಮಂಗಲವಾದ ಸಚ್ಚಿದಾನಂದ ಸ್ವರೂಪವನ್ನು ಅನುಗ್ರಹಿಸು ಎಂದು ಕೇಳುತ್ತಿದ್ದಾರೆ. ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬಳಿಗೀಗ? ಏತಕ್ಕೆ ಬರಲೊಲ್ಲೆಯಮ್ಮಯ್ಯ ಬಳಿಗೀಗ ಸೀತಾಪತಿ ರಾಮ ಬೇಳಯ್ಯ. ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬಳಿಗೀಗ ಸೀತಾಪತಿ ರಾಮ ಬೇಳಯ್ಯ. ಕಾರಣವೇ ಇಲ್ಲದೆ ಕಾತರ ಜನರನ್ನು ಭೀತಿಗೊಳಿಸುವುದಿತರ ನ್ಯಾಯವಯ್ಯ. ಕಾರಣವೇ ಇಲ್ಲದೆ ಕಾತರ ಜನರನ್ನು ಭೀತಿಗೊಳಿಸುವುದಿತರ ನ್ಯಾಯವಯ್ಯ. ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬಳಿಗೀಗ ಸೀತಾಪತಿ ರಾಮ ಬೇಳಯ್ಯ. ಜಲತೃಣವಿಲ್ಲವೇ ನೆಲನ ಹಾಸಿಗೆಯದೇನು ಇಲ್ಲಿಲ್ಲವೇ? ಎಲೆ ಮನೆ ಇಲ್ಲವೇ ಜಲತೃಣವಿಲ್ಲವೇ ನೆಲನ ಹಾಸಿಗೆಯದೇನು ಇಲ್ಲಿಲ್ಲವೇ? ಒಲವಿ ನಿಮ್ ಕಾಡೋಳು ನೆಲಸಿದ್ದ ನಿನಗೇನು? ಒಲವಿ ನಿಮ್ ಕಾಡೋಳು ನೆಲಸಿದ್ದ ನಿನಗೇನು? ಛಲವೋ ಎಮ್ಮೊಳು ಬೇಳು ನಳಿನಾಕ್ಷ ದೇವ. ಛಲವೋ ಎಮ್ಮೊಳು ಬೇಳು ನಳಿನಾಕ್ಷ ದೇವ. ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬಳಿಗೀಗ ಸೀತಾಪತಿ ರಾಮ ಬೇಳಯ್ಯ. ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬಳಿಗೀಗ ಸೀತಾಪತಿ ರಾಮ ಬೇಳಯ್ಯ. ಖರದೂಷಣರ ಕಾಟವಿರದೆ ಚಿತ್ತವನತ್ತ ಬರಸೆಳೆಯುವ ಮಾಯ ಮೃಗವಿಲ್ಲವೇ? ಖರದೂಷಣರ ಕಾಟ
ಕಾಟವಿರದೆ ಚಿತ್ತವನತ್ತ ಬರಸೆಳೆಯುವ ಮಾಯ ಮೃಗವಿಲ್ಲವೇ ಹರಿಯೇ ತಾಪತ್ರಯಕ್ಕೆ ಎರವಾಗಿರ ತಾಪಸರು ನಾವಲ್ಲವೇನೆ ದಾನವಾರಿ ಹರಿಯೇ ತಾಪತ್ರಯಕ್ಕೆ ಎರವಾಗಿರ ತಾಪಸರು ನಾವಲ್ಲವೇನೆ ದಾನವಾರಿ ಏತಕ್ಕೆ ಬರಲೊಲ್ಲೆಯಮ್ಮಯ ಬಳಿಗೀಗ ಸೀತಾಪತಿ ರಾಮ ಪೇಳಯ್ಯ ಏತಕ್ಕೆ ಬರಲೊಲ್ಲೆ ಎಮ್ಮಯ ಬಳಿಗೀಗ ಸೀತಾಪತಿ ರಾಮ ಪೇಳಯ್ಯ ಕ್ಷಿತಿಯೋಳು ನಮ್ಮಂಥ ಪತಿತರಿಗೆಲ್ಲವೂ ಗತಿಯಲ್ಲವೇ ದೇವ ನೀನೋರ್ವನೇ ಕ್ಷಿತಿಯೋಳು ನಮ್ಮಂಥ ಪತಿತರಿಗೆಲ್ಲವೂ ಗತಿಯಲ್ಲವೇ ದೇವ ನೀನೋರ್ವನೇ ಮತಿಗೆ ಮಂಗಳವಿತ್ತು ಪತಿಕರಿಸದೆ ಇನ್ನು ಮತಿಗೆ ಮಂಗಳವಿತ್ತು ಪತಿಕರಿಸದೆ ಇನ್ನು ಅತಿ ದೂರವಿಹುದೇನೆ ಸಚ್ಚಿದಾನಂದ ಅತಿ ದೂರವಿಹುದೇನೆ ಸಚ್ಚಿದಾನಂದ ಏತಕ್ಕೆ ಬರಲೊಲ್ಲೆಯಮ್ಮಯ ಬಳಿಗೀಗ ಸೀತಾಪತಿ ರಾಮ ಪೇಳಯ್ಯ ಕಾರಣವೇ ಇಲ್ಲದೆ ಕಾತರ ಜನರನ್ನು ಭೀತಿಗೊಳಿಸುವುದಿತರ ನ್ಯಾಯವಯ್ಯ ಏತಕ್ಕೆ ಬರಲೊಲ್ಲೆ ಎಮ್ಮಯ ಬಳಿಗೀಗ ಸೀತಾಪತಿ ರಾಮ ಪೇಳಯ್ಯ ಸೀತಾಪತಿ ರಾಮ ಪೇಳಯ್ಯ ಸೀತಾಪತಿ ರಾಮ ಪೇಳಯ್ಯ